ನೋವಿನ ಹಾಗೂ ನಾಚಿಕೆಗೇಡಿನ ವಿಚಾರ ಏನು ಗೊತ್ತಾ? ನಮ್ಮ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಮಂತ್ರಿಗಳ ಲಂಚದಾಸೆಯಿಂದಾಗಿ ಇವತ್ತು ನಮ್ಮ ರಾಜ್ಯದ ಲಕ್ಷಾಂತರ ಯುವಕರು ಕ್ಯಾನ್ಸರ್ ರೋಗದಿಂದ ನರಳುತ್ತಿದ್ದಾರೆ. ತಿನ್ನೋ ತಂಬಾಕು ಜೊತೆ ಈಗ ಮಾರುಕಟ್ಟೆಯಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವ ವಿಷಕಾರಿ ರಾಸಾಯನಿಕ ವಸ್ತುಗಳನ್ನು ಹೊಂದಿರೋ ಮತ್ತು ಬೇಗ ವ್ಯಸನಿಗಳನ್ನಾಗಿಸೋ ಗುಡ್ಕಾ ಕೂಡ ಲಭ್ಯ ಇದೆ. ಹೌದು, ಇದನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ. ಅದು ಹೇಗೆ ಅನ್ನೋದರ ವಿವರ ಕೊಡ್ತೀನಿ, ಬನ್ನಿ. ಪೋಷಕರೇ ಎಚ್ಚರ, ಮಕ್ಕಳ ಚಟದ ಬಗ್ಗೆ ಗಮನ ಇರಲಿ, ತಪ್ಪಿದ್ರೆ ಕ್ಯಾನ್ಸರ್ಗೆ ಬಲಿ ಗ್ಯಾರಂಟಿ. ಈ ಎಚ್ಚರಿಕೆಯನ್ನು ಅತ್ಯಂತ ಗಂಭೀರವಾಗಿ ನೀವು ಗಮನಿಸಲೇಬೇಕು. ಯಾಕಂದ್ರೆ ಚಟದ ಮೂಲಕ ಚಟ್ಟಕ್ಕೇರಿಸೋ ವಿಷವಸ್ತುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಇವು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿವೆ. ಇವುಗಳನ್ನ ಒಮ್ಮೆ ತಿಂದ್ರೆ ಸಾಕು, ಮತ್ತೆ ಅದರ ವ್ಯಸನಿಗಳಾಗಿ ಬಿಡ್ತಾರೆ. ಇದಕ್ಕಿಂತಲೂ ಶಾಕಿಂಗ್ ನ್ಯೂಸ್ ಅಂದ್ರೆ ಗುಟ್ಕಾ ಬ್ಯಾನ್ ಆಗಿದ್ರೂ ಕೂಡ ಅಕ್ರಮವಾಗಿ ಗುಟ್ಕಾ ತಯಾರಾಗ್ತಿದೆ. ನೆರೆಯ ಆಂಧ್ರ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ದಂಧೆಕೋರರು ಇದನ್ನು ತಯಾರಿಸಿ ಹೆಚ್ಚಿನ ಬೆಲೆಗೆ ನಮ್ಮ ರಾಜ್ಯದಲ್ಲಿ ಮಾರಾಟ ಮಾಡ್ತಿದ್ದಾರೆ. ಈ ಖದೀಮರ ತಂಡ ನಮ್ಮ ಕರ್ನಾಟಕದೊಳಗೂ ಅಕ್ರಮವಾಗಿ ಗುಟ್ಕಾ ತಯಾರು ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಲಭ್ಯ ಆಯಿತು. ಈ ಖದೀಮರ ಬೆನ್ನತ್ತಿ ಹೊರಟಿತು ನಮ್ಮ ತಂಡ ಧಾರವಾಡ ಜಿಲ್ಲೆಯ ಕಲಘಟಗಿಗೆ. ಗುಡ್ಕಾ ಅನ್ನೋ ವಿಷ ಹೆಸರಿಗಷ್ಟೇ ಬ್ಯಾನ್ ಆಗಿದೆ, ಆದರೆ ಖದೀಮರು ಕದ್ದು ಮುಚ್ಚಿ ಈಗಲೂ ಕೂಡ ತಯಾರು ಮಾಡ್ತಿದ್ದಾರೆ ಅನ್ನೋದಕ್ಕೆ ನಾನು ನಿಮಗೊಂದು ಸಾಕ್ಷಿ ಕೊಡ್ತೀನಿ, ಬನ್ನಿ. ಈಗ ನಾವು ಕಲಘಟಗಿಯಲ್ಲಿ ಇದ್ದೀವಿ. ಇಲ್ಲಿ ಒಂದು ಹೊಲದ ಮಧ್ಯೆ ಯಾರಿಗೂ ಕಾಣಿಸದ ರೀತಿಯಲ್ಲಿ ನೋಡಿ, ಈ ಶೆಡ್ಡಲ್ಲಿ ಈಗಲೂ ಕೂಡ ಗುಡ್ಕಾ ತಯಾರು ಮಾಡ್ತಿದ್ರು. ಭಾರಿ ಅಪಾಯಕಾರಿಯಾಗಿರುವ ಗುಡ್ಕಾವನ್ನ ಅತ್ಯಂತ ಕೆಟ್ಟ ವಾತಾವರಣದಲ್ಲಿ ಕಳಪೆ ಗುಣಮಟ್ಟದ ಅಡಕೆ ಮತ್ತು ತಂಬಾಕು ಬಳಸಿ ತಯಾರಿಸುತ್ತಿದ್ರು. ಅಷ್ಟೇ ಅಲ್ಲ, ಇವರು ಗುಡ್ಕಾಗೆ ಮಿಕ್ಸ್ ಮಾಡ್ತಿದ್ದ ಸುಣ್ಣ ಗೋಡೆಗೆ ಬಳಿಯಲು ಯೋಗ್ಯವಲ್ಲದ್ದು. ನೋಡಿ ಯಾವ ರೀತಿ ಪ್ಯಾಕೆಟ್ಗಳಿವೆ ಅನ್ನುವಂಥದ್ದು. ಬರೀ ₹2 ಪ್ಯಾಕೆಟ್, ಇದು ₹2 ಪ್ಯಾಕೆಟು. ಅದರ ಜೊತೆಗೆ 20% ಎಕ್ಸ್ಟ್ರಾ ಬೇರೆ ಇದೆ. ಒಂದು ಕಡೆ ರಾಜಾರೋಷವಾಗಿ ತಿನ್ನೋ ತಂಬಾಕು ಮಾರಾಟ ಆಗುತ್ತೆ, ಆದರೆ ಅದರ ಜೊತೆಗೆ ಕಾನೂನು ಬಾಹಿರವಾಗಿ ಸರ್ಕಾರವೇ ಬ್ಯಾನ್ ಮಾಡಿರುವಂಥ ಗುಡ್ಕಾ ಕೂಡ ಸಿಗುತ್ತೆ. ಅದು ಕೂಡ ಅತ್ಯಂತ ಅಪಾಯಕಾರಿ ರೂಪದಲ್ಲಿ. ಅಂದರೆ ಇದರ ಬಗ್ಗೆ ಜನರಿಗೆ ಹೆಚ್ಚು ಒಂದು ವ್ಯಸನ ಉಂಟಾಗಬೇಕು ಅನ್ನೋ ಕಾರಣಕ್ಕೆ ಇದರಲ್ಲಿ ವಿಷಕಾರಿ ರಾಸಾಯನಿಕಗಳನ್ನು ಹಾಕ್ತಾರೆ. ಹಾಗಾಗಿ ಇದರ ವ್ಯಸನ ತುಂಬಾನೇ ಜಾಸ್ತಿ ಇರುತ್ತೆ, ಬೇಗನೆ ಕ್ಯಾನ್ಸರ್ ಬರುತ್ತೆ. ಇದು ಸರ್ಕಾರದ ಕಣ್ಣಿಗೆ ಮಾತ್ರ ಕಾಣೋದೇ ಇಲ್ಲ. ಎಷ್ಟೋ ಲಕ್ಷಾಂತರ ಜನ ಸತ್ರೂ ಕೂಡ ಆ ನೋವು ಮುಖ್ಯಮಂತ್ರಿಗಳಿಗೆ ತಟ್ಟೋದೇ ಇಲ್ಲ. ಇನ್ನು ಇದನ್ನು ತಿಂದವರು ಬೇಗ ಚಟದಾಸರಾಗಬೇಕು ಅನ್ನೋ ಕಾರಣಕ್ಕೆ ನಾನಾ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುತ್ತಿದ್ರು. ಇದರಲ್ಲಿ ಮಾರಣಾಂತಿಕವಾಗಿರೋ ಮೆಗ್ನೀಷಿಯಂ ಕಾರ್ಬೋನೇಟೂ ಇತ್ತು. ಬೆಂಕಿ ನಂದಿಸಲು ಬಳಸೋ ಮೆಗ್ನೀಷಿಯಂ ಕಾರ್ಬೋನೇಟ್ ರಾಸಾಯನಿಕವನ್ನ ತಿನ್ನೋ ಗುಡ್ಕಾದಲ್ಲಿ ಸೇರಿಸಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುತ್ತಿದ್ರು ಖದೀಮರು. ಯಾರ ಗಮನಕ್ಕೂ ಬಾರದಂತೆ ಗದ್ದೆಯ ಮಧ್ಯೆ ಶೆಡ್ ಹಾಕಿ ವಿಷಕಾರಿ ಗುಡ್ಕಾ ತಯಾರಿಸುತ್ತಿದ್ರು. ಗುಡ್ಕಾವನ್ನ ಬ್ಯಾನ್ ಮಾಡಿದೀವಿ ಅಂತ ಸರ್ಕಾರ ಹೆಮ್ಮೆಯಿಂದ ಹೇಳ್ಕೊಳ್ತಿದೆ. ಅದೇ ರೀತಿ ಇನ್ನೊಂದು ಕಡೆ ಚೀವಿಂಗ್ ಟೊಬ್ಯಾಕೋನ ನೇರವಾಗಿ ಮಾರುಕಟ್ಟೆಗೆ ಬಿಟ್ಟು ಲಕ್ಷಾಂತರ ಮಂದಿಯ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಈ ಕಂಪನಿಯವರು. ಆದರೆ ಈ ಚೀವಿಂಗ್ ಟೊಬ್ಯಾಕೋ ಜೊತೆ ಗುಡ್ಕಾ ಕೂಡ ಕದ್ದು ಮುಚ್ಚಿ ಗುಪ್ತವಾಗಿ ತಯಾರು ಮಾಡ್ತಿದ್ರು. ಗುಡ್ಕಾ ತಯಾರಿಸ್ತಿದ್ದಂಥ ಇತ್ತೀಚೆಗಷ್ಟೇ ತಯಾರಿಸ್ತಿದ್ದಂಥ ಒಂದು ಮೆಷಿನ್ ಇದು. ಇಲ್ಲಿ ಗುಡ್ಕಾವನ್ನು ತಯಾರು ಮಾಡ್ತಿದ್ರು. ಪಾನ್ ರಾಜ್ ಅಂತ ಹೆಸರಲ್ಲಿ ಇದನ್ನು ಮಾಡ್ತಿದ್ರು. ನೋಡಿ, ಇದು ಗುಡ್ಕಾ ತಯಾರಿಸಿದೆ. ಗುಡ್ಕಾ ಜನರ ಜೀವದ ಜೊತೆ ಚೆಲ್ಲಾಟ ಆಡಕ್ಕೆ ಒಂಚೂರು ನಾಚಿಕೆ ಆಗಲ್ವೋ ಏನೋ ಗೊತ್ತಿಲ್ಲ. ಇದು ಅದೆಷ್ಟು ಯುವಕರ ಬಾಳನ್ನು ಹಾಳು ಮಾಡ್ತಿದೆ. ಆ ನರಕ ಯಾತನೆ, ಕ್ಯಾನ್ಸರ್ ಬಂದು ಪಡುವಂಥ ನರಕ ಯಾತನೆಯನ್ನು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋದಾಗಲೇ ಗೊತ್ತಾಗುತ್ತೆ. ಆ ಯಾತನೆ ಯಾರಿಗೂ ವೈರಿಗೂ ಬೇಡ ಅನ್ನುವಂಥದ್ದು. ಈ ಬಗ್ಗೆ ಮಾಹಿತಿ ತಿಳಿದ ಕಲಘಟಗಿ ಪೊಲೀಸರು ಖದೀಮರ ಅಡ್ಡೆ ಮೇಲೆ ದಾಳಿ ಮಾಡಿ ಶೆಡ್ಗೆ ಬೀಗ ಜಡಿದಿದ್ದಾರೆ.
ಈ ಅಕ್ರಮ ಗುಡ್ಕಾ ಮತ್ತು ತಿನ್ನೋ ತಂಬಾಕು ನಮ್ಮ ಜನರನ್ನ ಕ್ಯಾನ್ಸರ್ನಿಂದ ನರಳುವಂತೆ ಮಾಡುತ್ತಿದ್ರು ರಾಜ್ಯ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟ ನಮಗೆ ಅಚ್ಚರಿಯೇ ಕಾದಿತ್ತು.